ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮದ ಏನು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಳೆಯಾಗಿ ನಮ್ಮ ರಾಜ್ಯದ ಬಂಜಾರ ಸಮುದಾಯದ ಯುವಕರು ಇವತ್ತು ಮಾಧ್ಯಮದ ಮುಂದೆ ಪ್ರಸ್ತಾಪಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರ ಕರ್ನಾಟಕ ತಾಂಡವನ್ನ ಯಾಕೆ ಸ್ಥಾಪನೆ ಮಾಡಿದ್ರು? ಬಂಜಾರ ಸಮುದಾಯ ಅತಿ ಕೆಳಮಟ್ಟದ ಸಮುದಾಯ, ಹಾಗಾಗಿ ಅದು ಮೇಲ್ ಬರ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಒಂದು ಸಮುದಾಯ ಬಂಜಾರ ಸಮುದಾಯಕ್ಕಾಗಿ ಇದು ನಿಗಮವನ್ನ ಸ್ಥಾಪನೆ ಮಾಡಿದ್ರು. ಇಲ್ಲೇನಾಗ್ತಾ ಇದೆ, ಬಂಜಾರ ಸಮುದಾಯದ ಈ ನಿಗಮ ಕಂಪ್ಲೀಟ್ ಭ್ರಷ್ಟಾಚಾರದ ನಿಗಮ ಆಗ್ಬಿಟ್ಟಿದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇದು ಭ್ರಷ್ಟಾಚಾರ ಏನಾಗ್ತಾ ಇದೆ, ಯಾರೇ ಯುವಕ ಬಂದು ಡಾಕ್ಯುಮೆಂಟ್ ಕೊಟ್ಟರು ಕೂಡ ಅವರು ಭ್ರಷ್ಟಾಚಾರ ಅಂತಾನೆ ಕನ್ಫರ್ಮೇಶನ್ ಮಾಡ್ಕೊಂಡು ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಧಿಕಾರಿಗಳು ತಾವು ತಗೊಳ್ತಕ್ಕಂತ ಸಂಬಳ ಕಡಿಮೆ ಆಗ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಏನು ತಮ್ಮ ಖಜಾನೆಯಲ್ಲಿದೆ ಇನ್ನೊಂದು ಸ್ವಲ್ಪ ಎಷ್ಟಾದ್ರೂ ಪರ್ಸೆಂಟೇಜ್ ಮಾಡಿ ಅಧಿಕಾರಿಗಳಿಗೆ ಲಕ್ಷಗಟ್ಟಲೆ ಸಂಬಳ ಕೊಡ್ಲಿ, ಭ್ರಷ್ಟಾಚಾರ ಇಲ್ಲಿ ಕಡಿಮೆ ಆಗ್ಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ.